ಸೊ ಈ ಪ್ರಾಜೆಕ್ಟ್ ಬಂದು ಆದರ್ಶ್ ಪಾಮಿಕರ್ಸ್ ಅಂತ ಹೇಳಿ, ಇದು ಬಂದು ದೇವನಹಳ್ಳಿ ರೋಡ್ ಹತ್ರ ಬರುತ್ತೆ. ಮೇನ್ ನಿಮ್ದು ಬಳ್ಳಾರಿ ರೋಡ್ ಇಂದ 5 ಕಿಲೋಮೀಟರ್ಸ್ ಒಳಗಡೆ ಇದೆ ಈ ಪ್ರಾಜೆಕ್ಟ್. ತುಂಬಾ ಹತ್ರ KIDB ಏರಿಯಾ ಇಂದ. ಸೊ ಇದು ಪ್ರಾಪರ್ ಬಂದು ವಿಲಾ ಕಮ್ಯುನಿಟಿ, ಪ್ರಾಪರ್ ಗೇಟೆಡ್ ಕಮ್ಯುನಿಟಿ ನಾನು ಹೇಳಿದ ಹಾಗೆ ಎಲ್ಲ ಕೂಡ ವಿಲಾ ಪ್ರಾಜೆಕ್ಟ್. ಇವಾಗ ನಾವು ಲಾಂಚ್ ಮಾಡಿರೋದು ಫೇಸ್ 3. ಸೊ ಫೇಸ್ 3 ಅಲ್ಲಿ 30 acre ಪ್ರಾಜೆಕ್ಟ್, ಆಲ್ಮೋಸ್ಟ್ 200 ವಿಲಾಸ್ ಬರ್ತಾ ಇದೆ. ಸ್ಮಾಲೆಸ್ಟ್ ಯೂನಿಟ್ ಬಂದು 40-60 ಇಂದ ಶುರು ಆಗುತ್ತೆ. ದಟ್ ಇಸ್ ದ ಸೈಟ್ ಏರಿಯಾ. And it goes up to 40-60 ಬಂದು ಚಿಕ್ಕ ಯೂನಿಟ್. ಅದರಲ್ಲಿ ನಿಮಗೆ 4.5 BHK ಬರುತ್ತೆ. ಸೊ ಅದ್ರ ನೆಕ್ಸ್ಟ್ ಯಾವ್ದೆಲ್ಲ ಇದೆ ಡೈಮೆನ್ಷನ್ ಇದೆ ಅದೆಲ್ಲ ಬಂದು 5 BHK ಇರುತ್ತೆ. ಸೊ ಬಿಗ್ಗೆಸ್ಟ್ ಯೂನಿಟ್ ಬಂದ್ಬಿಟ್ಟು 6000 ಸ್ಕ್ವೇರ್ ಫೀಟ್ ತನಕ ಹೋಗುತ್ತೆ. ಕಮಿಂಗ್ ಟು ದ ರೇರಾ ಟೈಮ್ ಲೈನ್, ಸೆಪ್ಟೆಂಬರ್ 2031 ಬಂದು ಹ್ಯಾಂಡ್ ಓವರ್ ಟೈಮ್ ಇದೆ. 2031 ರೇರಾ ಟೈಮ್ ಲೈನ್. ಅದು ಯಾವಾಗೂ ಬಫರ್ ಟೈಮ್ ಜೊತೆ ನಾವು ತಗೊಂಡಿರ್ತೀವಿ. So 2030 like mid is what we're committing for this thing. And coming to the pricing, 6.5 ಇಂದ ಶುರು ಆಗುತ್ತೆ ಈ ಪ್ರಾಜೆಕ್ಟ್. It goes up to 15 CR. ಮಧ್ಯ different dimension ಇದೆ. ಸೊ ಡೈಮೆನ್ಷನ್ ಪ್ರಕಾರ ಯೂನಿಟ್ ಚೇಂಜ್ ಅಂತ ಹೋಗುತ್ತೆ. ಮೇಡಮ್ ಇದು ಫುಲ್ಲಿ ಫರ್ನಿಶ್ಡ್ ಅಪಾರ್ಟ್ಮೆಂಟ್ ಏನಿದೆ ಇದು? ಸರ್ ಇದು ಬಂದು ನಿಮಗೆ ರೆಗ್ಯುಲರ್ ಫ್ಲೋರಿಂಗ್ ಇದೆಲ್ಲ ಸೇಮ್ ಸಿಗುತ್ತೆ. ಎಲ್ಲ ಒಳ್ಳೆ ವಿತೌಟ್ ಇಂಟೀರಿಯರ್ಸ್. ಫ್ಲೋರಿಂಗ್, ಕೌಂಟರ್ ಟಾಪ್ಸ್ ಮತ್ತೆ ಡೋರ್ಸ್ ಇದೆಲ್ಲ ಇದಿರುತ್ತೆ ಅಷ್ಟೇ. ಬಿಟ್ರೆ ಬಾಕಿ ಫುಲ್ ಬಂದು ಬೇರ್ ಶೆಲ್ ಇರುತ್ತೆ. ಓಕೆ. ಈಗ ನಾವು ಇನಿಷಿಯಲಿ ಬುಕ್ ಮಾಡಬೇಕು ಅಂದ್ರೆ ಎಷ್ಟು ಪೇಮೆಂಟ್ ಮಾಡಬೇಕು? 10% ಆಫ್ ದ ವ್ಯಾಲ್ಯೂ. ಎಕ್ಸಾಂಪಲ್ ಇವಾಗ 6 CR ಪ್ರಾಪರ್ಟಿ ತಗೊಂತಾ ಇದ್ರೆ ಅಂತಂದ್ರೆ 60 lakhs ಇಸ್ ವಾಟ್. ಯಾ 10% ಆಫ್ ದಟ್ ವ್ಯಾಲ್ಯೂ. ಓಕೆ. ಮತ್ತೆ ನಿಮ್ದು ಬ್ಯಾಂಕಿಂಗ್ ದೇನು ಟೈ ಅಪ್ ಇದೆ? ಸೊ ಅದರ್ದು ಓನ್ ಬ್ಯಾಂಕಿಂಗ್ ಸಿಸ್ಟಮ್ ಇದೆ. ಸೊ ಬಾಕಿ ಬಿಲ್ಡರ್ಸ್ ಹತ್ರ ಏನಿರುತ್ತೆ ಅಂತ ಅಂದ್ರೆ ದೇ ಓನ್ ಬಿ ಹ್ಯಾವಿಂಗ್ ಎನಿ ಬ್ಯಾಂಕಿಂಗ್ ಸಿಸ್ಟಮ್. ಸೊ ನೀವೆಲ್ಲ ಏನು ಬ್ಯಾಂಕರ್ಸ್ ಹತ್ರ ಹೋಗ್ಬಿಟ್ಟು ಇದು ಮಾಡ್ಕೊಂಡು ಹೋಗ್ಬೇಕಾಗತ್ತೆ, ಇಲ್ಲ ಆ ಥರ ಎಲ್ಲ ಇರುತ್ತೆ. ಹಿಯರ್ ದರ್ ಇಸ್ ಒನ್ ಸೆಂಟ್ರಲೈಸ್ ಸಿಸ್ಟಮ್. ನೀವು ನಮ್ಮ ಬ್ಯಾಂಕಿಂಗ್ ಸಿಸ್ಟಮ್ ಜೊತೆ ಮಾತಾಡಿದ್ರೆ ಅವರು ನಿಮ್ಗೆ ಎಲ್ಲ ಬ್ಯಾಂಕರ್ಸ್ ಜೊತೆ ಇದು ಮಾಡ್ತಾರೆ. ಸೊ ಇಟ್ ಇಸ್ ಅ ಹ್ಯಾಸಲ್ ಫ್ರೀ ಸಿಸ್ಟಮ್ ಅಬೌಟ್ ದ್ಯಾಟ್. ಕೇಳಿ ಮೇಡಮ್, ಇದು 5 BHK ಅದು 5 BHK ಏನಾಗುತ್ತೆ ಅದು ಪ್ರೈಸಸ್? ಸೊ ಪ್ರೈಸಿಂಗ್ ಶುರು ಆಗುತ್ತೆ ನಿಮಗೆ ಅರೌಂಡ್ 9.2 9.4. ಓನ್ಲಿ ಗ್ರೌಂಡ್ ಫ್ಲೋರ್ ಇಲ್ಲ ಅದು? ಗ್ರೌಂಡ್ ಪ್ಲಸ್ 2 ಫ್ಲೋರ್ಸ್ ಬರುತ್ತೆ. ಗ್ರೌಂಡ್ ಪ್ಲಸ್ 2 ನಿಮಗೆ ಕೆಳಗಡೆ ಪಾರ್ಕಿಂಗ್ ವಿತ್ ಪಾರ್ಕಿಂಗ್, ಗರಾಜ್ ಇರುತ್ತೆ. ಸೊ ಅದೆಲ್ಲ ಇಂಡಿವಿಜುವಲ್ ವಿಲಾಸ್. ಕರೆಕ್ಟ್, ಇಂಡಿವಿಜುವಲ್ ವಿಲಾಸ್. ಸೊ ಇಲ್ಲಿ ಹೇಗೆ ಅಂತಂದ್ರೆ ದರ್ ಇಸ್ ನೋ UDS ಸಿಸ್ಟಮ್. ಬಾಕಿ ಅಲ್ಲಿ ಆ ಏರಿಯಾದಲ್ಲಿ ತುಂಬಾ ಪ್ರಾಜೆಕ್ಟ್ಸ್ ಇದಾವೆ ವಿತ್ UDS ಸಿಸ್ಟಮ್. ಸೊ ಇಲ್ಲಿ ಪ್ರಾಪರ್ ಆಗಿ ನಿಮಗೆ ವಿಲಾ ಬರುತ್ತೆ. ಎಕ್ಸಾಂಪಲ್ ನೀವೀಗ 40-60 ಇಲ್ಲ 50-80 ವಿಲಾ ಮೇಲ್ಗಡೆ ನೀವು ಇದು ತಗೊಂಡ್ರೆ ಆ ವಿಲಾದು ಬಿಲ್ಟಪ್ ಸಿಸ್ಟಮ್, ಬಿಲ್ಟಪ್ ಇದು ಬಂದ್ಬಿಟ್ಟು ಪ್ಲಸ್ ನಿಮ್ದು ಆ ಲ್ಯಾಂಡ್ ಏರಿಯಾ ಏನಿದೆ ಫುಲ್ ನೀವೇ ಓನರ್ ಆಗಿರ್ತೀರ. ನಾಳೆ ಆದಷ್ಟು ಇದೆಯೋ ಇಲ್ವೋ ಗೊತ್ತಿಲ್ಲ, ಆ ಪ್ರಾಜೆಕ್ಟ್ ಇರುತ್ತೆ ಅಲ್ವೋ ಗೊತ್ತಿಲ್ಲ, ಬಟ್ ಆ 50-80ಗೆ ನೀವೇ ಲ್ಯಾಂಡ್ ಓನರ್. ಸರ್ ಆಲ್ಸೋ ಇನ್ವೆಸ್ಟಿಂಗ್ ಆನ್ ಲ್ಯಾಂಡ್ ಥಿಂಗ್. ಅಂಡ್ ನಾನು 6.5 ಅಂತ ಏನು ಹೇಳ್ತಾ ಇದೀನಿ, ಇಲ್ಲ 10 CR ಅಂತ ಏನು ಹೇಳ್ತಾ ಇದೀನಿ, ಅದರಲ್ಲಿ ಎಲ್ಲ ಏನು ಇದು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಆಲ್ ಆಫ್ ದ ಚಾರ್ಜಸ್ ವಿಲ್ ಬಿ ಇನ್ಕ್ಲೂಡೆಡ್. ನಿಮ್ದು ರಿಜಿಸ್ಟ್ರೇಷನ್ ಚಾರ್ಜ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇನ್ಕ್ಲೂಡಿಂಗ್ ಆಗಿರುತ್ತೆ. ಬಾಕಿ ಎಲ್ಲಾನು ಇನ್ಕ್ಲೂಡ್ ಆಗಿದೆ.